ಮತ್ತು ನಮ್ಮ ಸಮಾಜದ ಎಲ್ಲ ಪರಮ ಪೂಜ್ಯರ ಪಾದಾರಗಳಲ್ಲಿ ನಮಸ್ಕರಿಸಿ, ಈಗ 3 ದಿನದ ಕೆಳಗಡೆ ಒಂದು ಸಂಘಟನೆ ಹೆಸರು ಹೇಳ್ಕೊಂಡು ಒಂದು ರಾಷ್ಟ್ರೀಯ ಮನೋಭಾವ ಇಟ್ಕೊಂಡಿದ್ದೀನಿ ಅಂತ ಹೇಳಿ ಏನು ಒಬ್ಬ ಮನುಷ್ಯ ಆದಂಥ ಅಡ್ಡಂಡ ಕರಿಯಪ್ಪನವರು ಎನ್ನುವ ವ್ಯಕ್ತಿ, ಅಡ್ಡಂಡ ಕಾರ್ಯಪ್ಪ ಎನ್ನುವ ವ್ಯಕ್ತಿ ಒಬ್ಬ ಶ್ರೇಷ್ಠ ಸಂತ, ಕಾಯಕ ಯೋಗಿ, ಜಾತ್ಯತೀತ ಮನೋಭಾವ ಇರ್ತಕ್ಕಂಥ ಸರಳ ಸಜ್ಜನರ ಒಂದು ಧೀಮಂತ ಮಠಾಧೀಶ ಆದಂಥ ನಮ್ಮ ಹೆಮ್ಮೆಯ ತರುಣಬಾಳ ಜಗದ್ಗುರು ಗುರು ಪರಂಪರೆಯ ಶಾಖಾ ಮಠವಾದ ಸಾಣೆಹಳ್ಳಿಯ ಗುರುಗಳ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳ ವಿರುದ್ಧವಾಗಿ ಪ್ರೆಸ್ ನೋಟ್ ಇದೆಯಾ? ಇಲ್ಲ, ಪ್ರೆಸ್ ನೋಟ್ ಅಲ್ಲ, ಇವಾಗತ್ತರ ಮಾತುಗಳನ್ನು ಆಡಿದಂತ ಈ ಒಂದು ಕಾರ್ಯಕ್ರಮದ ಹೇಳಿಕೆ ಯೂಟ್ಯೂಬ್ ಅಲ್ಲಿ ಐತೆ. ಯಾರನ್ನು ಅವಹೇಳನ ಮಾಡಬಾರ್ದು ಅನ್ನೋ ಸಂದೇಶನ ನಮ್ಮ ಪಂಡಿತಾರಾಧ್ಯ ಶ್ರೀಗಳು ಕೊಟ್ಟಿದ್ದಾರೆ. ಏನಂದ್ರೆ ಅಡ್ಡಂಡ ಕರಿಯಪ್ಪನವರು ಪರಮ ಪೂಜ್ಯರು 2024ರ ಶಿವಸಂಚಾರ ನಾಟಕದಲ್ಲಿ ಒಂದಾದ ತುಲಾಭಾರ ನಾಟಕದ ವಿರುದ್ಧವಾಗಿ ಅವರು ಪೂರ್ಣ ಮಾಹಿತಿ ಇಲ್ಲದೆ ನಾಟಕನೂ ನೋಡದೆ ಅದ್ರ ಬಗ್ಗೆ ಆಡಿರ್ತಕ್ಕಂಥ ಅಪ್ರಬುದ್ಧ ಮಾತುಗಳು ಬಳಕಿನ ಮನಸ್ಥಿತಿ ಹಿಡಿದ ಕನ್ನಡಿಯಾಗಿವೆ. ಈ ನಾಟಕದ ಲೇಖಕರು ನಾವಲ್ಲ ಎನ್ನುವುದು ಸ್ಪಷ್ಟ ಸಂದೇಶ. ಅಂದ್ರೆ ಅಡ್ಡಂಡ ಕರಿಯಪ್ಪನವ್ರು ಬಂದ್ಬಿಟ್ಟು ನಾಟಕದ ಸಂದೇಶನ ನಾಟಕದ ನಿರ್ದೇಶಕರನ್ನೇ ಪಂಡಿತಾರಾಧ್ಯ ಶ್ರೀಗಳು ಮಾಡಿದ್ದಾರೆ ಅಂತ ಒಂದು ಅವಹೇಳನಕಾರಿಯಾಗಿ ಹೇಳಿದ್ದಾರೆ. ಮೊದಲನೇದಾಗಿ ಅಂದ್ರೆ ನಾಟಕದ ಪ್ರದರ್ಶನ ಮಾಡ್ತಾ ಇದ್ದು ನಾಟಕದ ನಿರ್ದೇಶನ ನಾಟಕದ ಸಂಚಲನ ಕೂಡ ಅವರೇ ಮಾಡ್ತಾ ಇದ್ದಾರೆ ಅನ್ನೋದು ತಪ್ಪು ಸಂದೇಶನ ಅರಿವಿಲ್ಲದೆ ಪರಿಪೂರ್ಣವಾಗಿ ಒಂದು ನಾಟಕನ ನೋಡದೆ ಅಡ್ಡಂಡ ಕರಿಯಪ್ಪನವರು ಒಂದು ಉಲ್ಲೇಖಿಸಿದ್ದಾರೆ. ಆದರೆ ಮೂಲ ಮಾಹಿತಿ ಅವ್ರಿಗೆ ಗೊತ್ತಿರಲಿ, ಅವರಿಗೆ ಸ್ವಲ್ಪ ಜ್ಞಾನವನ್ನು ಅರಿತು ಪ್ರಾಥಮಿಕ ಜ್ಞಾನ ಇಲ್ದಿರೋ ತರ ನಾಟಕದ ಲೇಖಕರು ಉತ್ತರ ಕರ್ನಾಟಕದ BR ಪೊಲೀಸ್ ಪಾಟೀಲ್ ಅನ್ನೋರು, ತುಲಾಭಾರ ನಾಟಕದ ಮೂಲ ನಿರ್ದೇಶಕರು ಬಂದ್ಬಿಟ್ಟು ಪೊಲೀಸ್ ಪಾಟೀಲ್ BR ಪೊಲೀಸ್ ಪಾಟೀಲ್ ಎನ್ನುವರು. ಅದು ಲೇಖಕರು, ಕವಿಗಳು, ನಾಟಕಕಾರರು, ಲಾವಣಿಕಾರ ಮತ್ತೆ 2005ರಲ್ಲಿ ಧಾರವಾಡ ಆಕಾಶವಾಣಿ ಏರ್ಪಡಿಸಿದ್ದ ರಾಜ್ಯ ಮಟ್ಟದ ನಾಟಕ ರಚನಾ ಸ್ಪರ್ಧೆಗೆ ಬರೆದದ್ದು. 817 ನಾಟಕಗಳಲ್ಲಿ ಪ್ರಥಮ ಬಹುಮಾನ ಪಡೆದದ್ದು. ಅದನ್ನು ಆಕಾಶವಾಣಿಗಾಗಿ ನಿರ್ದೇಶನ ಮಾಡಿದವರು ಡಾಕ್ಟರ್ ಬಸವರಾಜ ಸಾಗರ. ಅದರ ನಾಟಕ ರಂಗಭೂಮಿಗೆ ಇದು ನಿರ್ದೇಶನ ಮಾಡಿದವರು ವಿಶ್ವೇಶ್ವರ ಹಿರೇಮಠ ಅವರು, ಯುವ ಮಠದ್ದು. ಈ ನಾಟಕವನ್ನ ನೋಡ್ಬೇಕೇ ವಿನಃ ಒಬ್ಬ ಪ್ರಚೋದನಕಾರಿ ಭಾಷಣ ಆಗಿ ಯಾವುದೋ ಒಂದು ಕೋಮು ಗಲಭೆ ಸೃಷ್ಟಿ ಮಾಡುವ ನಿಟ್ಟಿನಲ್ಲಿ ಸ್ವಾಮೀಜಿಗಳು ಒಂದು ಜಾತಿ ಎತ್ಕಟ್ಟಕ್ಕಂತ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಪ್ರಚೋದನಕಾರಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅನ್ನೋ ಒಂದು ವಿಚಾರ ಹಿಡಿದು ಮಾತಾಡಿದ್ದಾರೆ. ಹೇಳ್ತಾ ಇದ್ದಾರೆ. ಆದ್ರೆ ಸರ್, ಈಗ ನಮಸ್ಕಾರ. ಇತ್ತೀಚೆಗೆ ಒಂದು ರಂಗಪ್ರವಾಸ ನಡೀತಾ ಇದೆ. ಅದು ಸಾಣೇಹಳ್ಳಿ ಸ್ವಾಮಿಯವರ ನಾಟಕಗಳು. ಈ ಸಾಣೇಹಳ್ಳಿ ಸ್ವಾಮಿಯವರು ಹೇಳಿ ಕೇಳಿ ಕಮ್ಯುನಿಸ್ಟ್ ಸ್ವಾಮಿ ಅಂತೇಳಿ ಅವ್ರಿಗೆ ಲೋಕಕ್ಕೆಲ್ಲ ಗೊತ್ತಿದೆ. ಹಿಂದೂ ಧರ್ಮವನ್ನು ಅವಮಾನಿಸುವುದು ಮತ್ತು ಹಿಂದೂ ಧರ್ಮದ ಬಗ್ಗೆ ತುಚ್ಛೀಕರಣ ಮಾಡುವುದು, ಹಿಂದೂ ಧರ್ಮದ ಬಗ್ಗೆ ದ್ವೇಷವನ್ನು ಹರಡುವುದು ಅವರ ಅಜೆಂಡವಾಗಿದೆ. ಸಾಣೇಹಳ್ಳಿಯವರು ಅವರ ಒಂದು ನಾಟಕ ತಂಡವನ್ನು ಕಟ್ಟಿ ವಚನಗಳ ನಾಟಕಗಳು ಇತ್ಯಾದಿ ನಾಟಕಗಳು ಬರೀತಾರೆ. ಇದರಲ್ಲಿ ಒಂದು ತುಲಾಭಾರ ಅಂತೇಳುವ ಒಂದು ನಾಟಕ. ಈ ತುಲಾಭಾರ ನಾಟಕವನ್ನು ಅವರು ಎಷ್ಟು ಈ ಕಮ್ಯುನಿಸ್ಟ್ ಮೈಂಡ್ ಹೇಗಿದೆ ಅಂದರೆ, ಬೆಳಗೆರೆ ಕೃಷ್ಣಶಾಸ್ತ್ರಿ ಅಂತ ಒಬ್ಬರಿದ್ದರು. ಅವರು ಒಬ್ಬ ಅದ್ಭುತ ಶಿಕ್ಷಕರಾಗಿ ಶಿಕ್ಷೆಯ ಶಾಲೆಗಳನ್ನು ತೆರೆದು ಕ್ರಾಂತಿ ಮಾಡಿದವರು ಆ ಬೆಳಗೆರೆ ಅವರು ಚಳ್ಳಕೆರೆಯವರು. ಅವರು ಅವರ ಅನುಭವಗಳನ್ನು ಕ್ಯಾಸೆಟ್ ರೂಪದಲ್ಲಿ ಮಾಡಿಕೊಂಡಿದ್ದರು. ಅವರು ಏನೇನು ಮಾಡಿದರು, ಎಲ್ಲೆಲ್ಲಿ ಶಾಲೆಗಳಿಲ್ವೋ ಅಲ್ಲೆಲ್ಲ ಹೋಗಿ ಈ ಶಿಕ್ಷಕ ಅಲ್ಲಿ ಶಾಲೆಗಳನ್ನು ತೆರೆದು ಮಕ್ಕಳು ಶಾಲೆಗೆ ಬರುವಂತೆ ಮಾಡಿ ದೊಡ್ಡ ಕ್ರಾಂತಿಯನ್ನು ಮಾಡಿದವರು ಬೆಳಗೆರೆ ಕೃಷ್ಣಶಾಸ್ತ್ರಿ. ರವಿಕುಮಾರ್ ಎಂಬವರು ಮರೆಯಲಾದೀತೆ ಅಂತೇಳುವ ಒಂದು ಪುಸ್ತಕವನ್ನು, ಅವರ ಒಂದು ಜೀವನಗಾಥೆಯನ್ನು ಬರೀತಾರೆ. ಅವರ ಕ್ಯಾಸೆಟ್ಗಳನ್ನು ಅವರು ಕೇಳಿ ಅದರ ಆಧಾರದ ಮೇಲೆ ಮರೆಯಲಾದೀತೆ ಅಂತೇಳಿ, ಇದು ಬೆಳಗೆರೆ ಕೃಷ್ಣಶಾಸ್ತ್ರಿಯವರ ಕಥೆ. ಈ ಕಥೆಯನ್ನು, ಮರೆಯಲಾದೀತೆ ಎಂಬ ಪುಸ್ತಕದ ಕಥೆಯನ್ನು ಈ ಸಾಣೇಹಳ್ಳಿ ಸ್ವಾಮಿಯವರು ತುಲಾಭಾರ ಅಂತೇಳಿ ಒಂದು ನಾಟಕ ಬರೀತಾರೆ. ಮಾಡಲಿ, ಅದರಲ್ಲಿ ಬೆಳಗೆರೆ ಕೃಷ್ಣಶಾಸ್ತ್ರಿಯವರೇ ಬಂದಿದ್ದರೆ ಬಹಳ ಉತ್ತಮವಾಗಿತ್ತು. ಆದರೆ ಅವರ ಜಾಗದಲ್ಲಿ ಒಬ್ಬ ಮುಸಲ್ಮಾನನನ್ನು ತರ್ತಾರೆ. ಯಾಕೆಂದರೆ ಬೆಳಗೆರೆ ಕೃಷ್ಣಶಾಸ್ತ್ರಿ ಬ್ರಾಹ್ಮಣ, ಅವನು ತಂದರೆ ಹಿಂದೂ ಧರ್ಮದ ಭಾಗವಾಗ್ತದೆ. ಅದಕ್ಕಾಗಿ ಮುಸಲ್ಮಾನನ ಪಾತ್ರವನ್ನಾಗಿ ಸೃಷ್ಟಿಸಿ ಆ ಮುಸಲ್ಮಾನ ಶಿಕ್ಷಕ ದೊಡ್ಡ ಕ್ರಾಂತಿ ಮಾಡುವುದು, ಬಯಲುಗಳಲ್ಲಿ ನಾಟಕಗಳನ್ನು ತೆರೆಯೋದು, ನಾಟಕಗಳ ಕ್ರಾಂತಿ ಮಾಡೋದು, ಅವನು ತನ್ನ ಈದ್ ಮಿಲಾದ್ ರಂಜಾನ್ ಹಬ್ಬಗಳ ಬಗ್ಗೆ ಅದರ ಪಾವಿತ್ರ್ಯದ ಬಗ್ಗೆ ಮಕ್ಕಳಿಗೆ ಪಾಠ ಮಾಡೋದು,
ಸಮಾನವಾಗಿ ಎಲ್ಲರನ್ನೂ ನೋಡುವುದು, ಇದೆಲ್ಲ ಮಾಡ್ತಾರೆ. ಇದು ಈ ಸಾಣೆಹಳ್ಳಿ ಕೃಷ್ಣಸ್ವಾಮಿ ಮಾಡಿದಂಥ ಒಂದು ಕುತಂತ್ರ. ಇದನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ. ನಿಮಗೆ ಬೆಳಗೆರೆ ಕೃಷ್ಣಶಾಸ್ತ್ರಿ ಅವರ ಕಥೆಯನ್ನೇ ಯಾಕೆ ಮಾಡಬೇಕಾಗಿತ್ತು? ನೀವು ತುಲಾಭಾರ ಅಂತ ಹೇಳುವ ನಾಟಕವನ್ನು ಆ ಕಥೆಯನ್ನು ಆಧರಿಸಿಕೊಂಡು ಯಾಕೆ ಮಾಡಿದಿರಿ? ನೀವು ಕಾಪಿ ಮಾಡಿದ್ದು ಯಾರಿಗೂ ಗೊತ್ತಾಗೋದಿಲ್ಲ ಅಂತ ತಿಳ್ಕೊಂಡ್ರೆ ಅದು ದಡ್ಡತನ ಆಗುತ್ತೆ. ಬೆಳಗೆರೆ ಕೃಷ್ಣಶಾಸ್ತ್ರಿಯವರು ಏನೆಲ್ಲ ಮಾಡಿದರೋ ಅದನ್ನೆಲ್ಲವನ್ನು ನೀವು ಆ ಮುಸಲ್ಮಾನನ ಹೆಸರಿನಲ್ಲಿ ಮಾಡಿಸಿದಿರಿ. ಯಾಕೆಂದರೆ ನಿಮಗೆ ಮುಸಲ್ಮಾನನನ್ನು ಶ್ರೇಷ್ಠ ವ್ಯಕ್ತಿ ಅಂತ ತೋರಿಸಬೇಕಾಗಿತ್ತು. ನೀವು ಬ್ರಾಹ್ಮಣನನ್ನೇ ತೋರಿಸಿಬಿಟ್ರೆ ನಿಮ್ಮ ಜಾತ್ಯತೀತತೆ, ನಿಮ್ಮ ಪ್ರಗತಿಪರತೆಗೆ ದೊಡ್ಡ ಪೆಟ್ಟಾಗುತ್ತೆ. ಈ ಸ್ವಾಮೀಜಿಯವರು ಓಂ ಅಂತ ಹೇಳಬೇಡಿ ಅಂತ ಹೇಳಿದವರು. ನೀವು ಓಂ ಶ್ರೀ ಬಸವಣ್ಣ ಅಂತ ಹೇಳಬೇಡಿ, ಬಸವಣ್ಣನೇ ನಮಃ ಅಂತ ಹೇಳ್ಕೊಳ್ರಿ ಸಾಕು, ಓಂ ಅಂತೇಳಿ ಸೇರಿಸ್ಬೇಕು. ಈ ಥರದ ಸಂಕುಚಿತತೆ ಇರುವ ಈ ಸಾಣೆಹಳ್ಳಿ ಅಂತ ಸ್ವಾಮೀಜಿಗಳಿಂದ ನಮ್ಮ ಸಾಮರಸ್ಯ ಕೆಡ್ತದೆ. ನಮ್ಮ ಸಮಾಜದಲ್ಲಿ ಇವರು ಯಾವರು ಜಾತ್ಯತೀತ ಅಂತ ಹೇಳು ಡಂಗುರಿಸ್ಕೊಂಡು ಹೋಗ್ತಾ ಇವರಿಂದ ದೊಡ್ಡ ಪೆಟ್ಟಾಗುತ್ತೆ ಅಂತ ಹೇಳೋದನ್ನು ನಾನು ಹೇಳ್ತಾ ಇದ್ದೀನಿ. ಎಲ್ಲಾದರೂ ಸಿಕ್ಕಿದರೆ ನೀವು ಅವರ ತುಲಾಭಾರ ಅಂತ ಹೇಳುವ ನಾಟಕವನ್ನು ನೋಡಿ. ಅದು ಬೆಳಗೆರೆ ಕೃಷ್ಣಶಾಸ್ತ್ರಿ ಅವರ ಕತೆ. ಅದಕ್ಕೆ ಮುಸಲ್ಮಾನನ ಪಾತ್ರವನ್ನಾಗಿ ಸೃಷ್ಟಿಸಿ ಇವರು ಕದ್ದು ಮಾಡಿದ್ದಾರೆ. ಇದನ್ನೊಬ್ಬ ನಾಟಕಕಾರನಾಗಿ ತೀವ್ರವಾಗಿ ಖಂಡಿಸ್ತೇನೆ. ಈ ಕಮ್ಯುನಿಸ್ಟ್ ನಾಟಕಕಾರರು, ಕಮ್ಯುನಿಸ್ಟರು ಮಾಡುವ ಈ ಥರದ ಕುತಂತ್ರಗಳು, ಚೇಷ್ಟೆಗಳು ಕಳೆದ 60 ವರ್ಷಗಳಿಂದ ನಿರಂತರವಾಗಿ ನಡೆದಿದೆ, ಈಗಲೂ ಮುಂದುವರಿದಿದೆ. ಇದನ್ನೇ ನಾನು ಹೇಳ್ತಾ ಬಂದಿರೋದು. ರಾಷ್ಟ್ರೀಯವಾದಿ ಚಿಂತನೆಯ ನಾಟಕಗಳ ಅವಶ್ಯಕತೆ ಇದೆ. ಡೋಂಗಿ ಪ್ರಗತಿಪರತೆ, ಡೋಂಗಿ ಜಾತ್ಯತೀತೆಯನ್ನು ಧಿಕ್ಕರಿಸುವ ಅವಶ್ಯಕತೆ ಈಗಿದೆ. ನಮಸ್ಕಾರ. ಇವರು ಸಾಮಾನ್ಯ ಹೇಳಿದ್ದು ನಿಮ್ಮ ಕರಪತ್ರದಲ್ಲಿ ಇದೆ ಬೇಡ, ಅದೇ ಇದ್ರ ಉದ್ದೇಶ ಸಂಕ್ಷಿಪ್ತವಾಗಿ ನಾನು ಹೇಳೋದೇನೆಂದ್ರೆ, ಈಗ ಅರಸೀಕೆರೆಯಲ್ಲಿ ನಾವು 3 ನಾಟಕವನ್ನ ಮಾಡಿದ್ವಿ. ಅದರ ತುಲಾಭಾರ ಅನ್ನೋದು ಮೊದಲನೇ ನಾಟಕ. ಅಲ್ಲಿ 500 ಜನ ಸೇರಿದ್ರು, ಎಲ್ಲರೂ ಬಂದಿದ್ರು, ಎಲ್ಲ ಪ್ರಮುಖರು ನಾಟಕವನ್ನ ನೋಡಿದ್ದಾರೆ ಅಲ್ಲಿ. ಆದ್ರೆ ನಾವು ಇವತ್ತು ಅವರು ಒಂದು ವಿಡಿಯೋ ಮಾಡಿ ಹಾಕಿದ್ರು. ತುಲಾಭಾರ ನಾಟಕದಲ್ಲಿ ಒಂದು ಶಿಕ್ಷಕನ ಪಾತ್ರನ ಮುಸ್ಲಿಮ್ಸ್ ಬಗ್ಗೆ ತೋರಿಸಿದ್ದಾರೆ. ಅದನ್ನ ಅವರು ಅದ್ದಂಡ ಕಾರ್ಯಪ್ಪ ಭಾಷಣದಲ್ಲಿ ಹೇಳಿರೋದು. ಅದನ್ನ ಮುಸ್ಲಿಮ್ಸ್ನೇ ಯಾಕೆ ತೋರಿಸಿದ್ದೀರಾ, ಅದನ್ನ ಹಿಂದೂಗಳು ಯಾರನ್ನಾರು ಒಬ್ಬರನ್ನ ತೋರಿಸ್ಬೋದಾಗಿತ್ತು. ಇದನ್ನ ನೀವು ಇದು ಮರೆಯಲಾದೀತೆ ಅಂತ ಹೇಳ್ಬಿಟ್ಟು ಕೃಷ್ಣಶಾಸ್ತ್ರಿ, ಬೆಳಗೆರೆ ಕೃಷ್ಣಶಾಸ್ತ್ರಿ ಅವರು ಬಂದಿರೋ ಇದನ್ನ ಕಾಪಿ ಮಾಡಿದ್ದೀರಾ ಅಂತ ಅದ್ದಂಡ ಕಾರ್ಯಪ್ಪ ಹೇಳಿದ್ದಾರೆ. ಅದ್ರ ಜೊತೆಗೆ ಸ್ವಾಮೀಜಿ ಬಗ್ಗೆ ಏನು ಇವರು ಕಮ್ಯುನಿಸ್ಟ್ ಸ್ವಾಮೀಜಿ ಹಾಗೆ ಹೀಗೆ ಅಂತ ಸ್ವಾಮೀಜಿ ಬಗ್ಗೆ ಬೇರೆ ತೊಂದರೆ ಮಾತಾಡಿದ್ದಾರೆ. ನಮ್ಮ ಉದ್ದೇಶ ಏನು, ಆ ವಿಡಿಯೋ ನೋಡಿದ್ಮೇಲೆ ಅದು ನಿನ್ನೆ ಇಲ್ಲೊಂದು ಗ್ರೂಪಲ್ಲಿ 100 ರೂಪಾಯಿ ಟಿಕೆಟ್ ಮಾಡಿ ಅರಸೀಕೆರೆಯಲ್ಲಿ ಒಳ್ಳೆ ಸಂಘಟನೆ ಬಗ್ಗೆ ನಾವು ಮಾತಾಡ್ತಾ ಇಲ್ಲ, ಆಯೋಜಕರ ಬಗ್ಗೆನೂ ನಾವು ಮಾತಾಡ್ತಾ ಇಲ್ಲ. ಅವರು ಕಲಾಭವನದಲ್ಲಿ ನಾಟಕವನ್ನು ಪ್ರದರ್ಶಿಸೋಕ್ಕೆ 11ನೇ ತಾರೀಕು ಹೋಗ್ತಾರೆ. ನಾವೇ ಹೇಳ್ತಾ ಇರೋದು, ಎಲ್ಲರೂ ಚೆನ್ನಾಗಿದ್ದೀವಿ, ಒಂದಾಗಿದ್ದೀವಿ. ಈ ಕೋಮು ಗಲಭೆ ಸೃಷ್ಟಿಸ ಅಂತ ಇದನ್ನ ಈಗ ಅವಯ್ಯ ಯಾರು ಅದ್ದಂಡ ಕಾರ್ಯಪ್ಪ ನಾಟಕ ಉದ್ದೇಶ ಚೆನ್ನಾಗೇ ಇರ್ಬೋದು, ನಾವು ನಾಟಕ ನೋಡಿಲ್ಲ, ಥೀಮ್ ಚೆನ್ನಾಗೇ ಇರ್ಬೋದು. ಆದ್ರೆ ಅವನು ಒಂದು ಕ್ಷಮಾಪಣೆ ಕೇಳಬೇಕು ಗುರುಗಳಿಗೆ ಅಂತ ಹೇಳ್ಬಿಟ್ಟು ನಾವು ನಿನ್ನೆ ಆಯೋಜಕರ ಹತ್ರ ಮಾತಾಡಿದ್ವಿ. ಯಾರ ಹತ್ರ? ನವಲಗುಂದವ್ರ ಹತ್ರ, ಶಿವಶಂಕರ್ ಹತ್ರ. 2 ವಿಡಿಯೋದಲ್ಲೂ ಅವನು ಫಸ್ಟ್ ಸಾಣೆಹಳ್ಳಿ ಸ್ವಾಮೀಜಿ ಅಂತ, ಕಮ್ಯುನಿಸ್ಟ್ ಸ್ವಾಮೀಜಿ ಅಂತೆಲ್ಲ ಹೇಳಿ 2 ವಿಡಿಯೋದಲ್ಲೂ ಅವನು ಏನ್ ಕ್ಷಮಾಪಣೆ ಕೇಳ್ತಾರೆ ಏನ್ ಹೇಳಿಲ್ಲ. ಜನರಲ್ ಆಗಲ್ಲ, ಎಲ್ಲೂ ಅವ್ರ ಹೆಸರು ಉಲ್ಲೇಖನೂ ಆಗಿಲ್ಲ. ನಾವು ಅವ್ರಿಗೆ ನಿನ್ನೆ ಹೇಳಿದ್ವಿ, ನೋಡಿ ಸರ್ ಚೆನ್ನಾಗಿರೋ ಜಾಗದಲ್ಲಿ ಇದೆಲ್ಲ ಈ ನಾಟಕ ಪ್ರದರ್ಶನ ಮಾಡ್ತಿದ್ರೆ ಕೂತ್ಕೊಂಡು ಮಾತಾಡೋಣ ಅಂತ. ನವಲಗುಂದ ಏನಂದ್ರು, ಇಲ್ಲ ನಾವು ನಾಟಕನೇ ರದ್ದುಪಡಿಸ್ತೀವಿ, ಆಯ್ತು ಬಿಡಿ ಅಂತ ಹೇಳಿದ್ರು. ಇನ್ನು ಬೇರೆ ಶಿವಶಂಕರ್ ಮತ್ತೆ ಕೃಷ್ಣಯ್ಯ ಬಂದಿದ್ರು, ಅವ್ರು ಏನು ಅದ್ರ ಬಗ್ಗೆ ಹೇಳಿಲ್ಲ, ನಾಟಕ ರದ್ದಾಯ್ತು ಏನೋ. ನಮ್ದಿಷ್ಟೇ ಆ ನಾಟಕ ಪ್ರದರ್ಶನ ಆಗ್ಬಾರ್ದು, ಇಲ್ಲ ಪ್ರದರ್ಶನ ಮಾಡ್ಲಿ, ಅವ್ರು ಕ್ಷಮಾಪಣೆ ಕೇಳಲಿ ಅಂತ ನಮ್ಮ ಉದ್ದೇಶ ಅಷ್ಟೇ. ಉದ್ದೇಶ ಅಷ್ಟೇ.